ನೋಡೇ ಇವಾಗ ನಿನ್ನ ಫ್ರೆಂಡು ನನ್ನ ಫ್ರೆಂಡ್ ಅಂತ ವಾದ ಪ್ರತಿವಾದ ಜಗಳ ಇದೆಲ್ಲ ನಾವು ಇನ್ನೊಂದ್ಸರಿ ಇಟ್ಕೊಳ್ಳೋಣ. ಈಗ ಹೋಗೋದಾ ಅಥವಾ ಇಲ್ಲೇ ಇರೋದಾ ಹೇಳು ಫಸ್ಟು. ನಾ ಎಲ್ಲಿ ಬೇಡ ಅಂದಿನಿ. ಮಾತಿಗೆ ಮಾತು ಹಚ್ಚಿ ಜಗಳಕ್ಕೆ ನಿಂತವ್ರು ನೀವ. ನಂದೇನು 5 ಮಿನಿಟ್ನಾಗ ತಯಾರಾಗ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳವ. ಹ್ಞೂ, ಈಗ ಕಟ್ಕೊಂಡ್ರ ಪುಣ್ಯನೇ ಭಾಳ ರಗಡಾಗೈತೆ. ಹೋಗ್ಲಿ ಬಿಡ್ರಿ, ನಾನು ಈ ಸೀರೆ ಉಟ್ಕೊಂಡು ಬರ್ತೀನಿ. ಇದ್ಯಾಕೋ ಮಾಸಿದ ಕಲರ್ ಥರ ಕಾಣ್ತಿದೆಯಲ್ಲ, ಆ ಕೈಯಾಗಿ ಹಿಡ್ಕೊಂಡಿಯಲ್ಲ, ಅದನ್ನ ಉಟ್ಕೋ, ಚೆನ್ನಾಗಿ ಕಾಣ್ತೈತೆ. ನನಗೆ ಗೊತ್ತಿತ್ತು ನೀವು ಹಿಂಗ ಅಂತೀರಿ ಅಂತೇಳಿ. ಯಾಕ ಏನಾಯ್ತು? ಏನಾತ? ಈ ಸೀರೆ ನಿಮ್ಮ ತಂಗಿ ಪುಣ್ಯಾತ್ಕಿತಿ ತಂದದ್ದು, ಅದಕ್ಕೆ ಇದನ್ನು ಉಡು ಅಂತೀರಿ. ನನ್ನ ತಂಗಿ ಮೈಸೂರಿನಿಂದ ತಂದ ಸೀರೆ ನಿಮಗೆ ಮಾಸಿದ ಕಲರ್, ಹೌದಿಲ್ಲ? ಏಯ್, ಏನು ನಿನಗೆ ಈ ಸೀರೆ ಯಾರು ತಂದರೋ ಯಾವಾಗ ತಂದರೋ ಅಂಬೋದೇ ನನಗೆ ನೆನಪಿಲ್ಲ. ಸುಮ್ಮನೆ ಎಲ್ಲಿಂದೋ ಒಯ್ದು ಎಲ್ಗೋ ಹಚ್ಬೇಡ ನೀನು. ನಿಮಗೆ ನೆನಪಿಲ್ಲ ಅಂದರೆ ಇದನ್ನು ನಾನು ನಂಬಬೇಕಾ? ಮೊನ್ನೆರೆ ಕೇಳಿದ್ರಿ ನಿಮ್ಮ ಅಕ್ಕ ಮನೆ ಹೊಸ್ದಾಗ ಕೊಟ್ಟಿದ್ದು ಗಡಿಯಾರ ಎಲ್ಲಿ ಅಂತ. ಇಷ್ಟೆಲ್ಲ ಚಂದ ನೆನ್ಪಿಟ್ಕೊಂಡಿರ್ತೀರಾ? ಏನೀಗ ನೀನು ಲಗ್ನಕ್ಕೆ ಹೋಗೋ ವಿಚಾರ ಇದೆಯೋ ಇಲ್ಲೋ ಅದನ್ನ ಹೇಳು. ನಾಗೇಶ್ ಅವರು ಎಷ್ಟು ಪರೋಪಕಾರಿ, ಅವರು ಕರೆದು ಹೋಗ್ಯವ್ರೆ. ಊಟದ ವೇಳೆಗೆ ಹೋದ್ರೆ ನಮ್ಮನ್ನ ಏನು ಅಂದ್ಕೊಂಡಾರು. ನೋಡು, ನಿನಗೆ ಯಾವುದು ಸರಿ ಅನಿಸ್ತದ ಆ ಸೀರೆನ ನೀನು ಉಟ್ಕೋ. ಮಾಸಿ ಸೀರೆನ ಉಟ್ಕೋ, ಇಲ್ಲ ಇನ್ನೊಂದನ ಉಟ್ಕೋ. ನಾನು ತುಟಿಕ್ ಪಿಟಿಕ್ ಅನ್ನಲ್ಲ, ಆತಾ? ಹ್ಞೂ, ಮಾಸಿ ಸೀರೆ ಮಡಿ ಸೀರೆ ಉಟ್ಕೊಂಬರ್ತೀನಿ ತಡೀರಿ. ನಿಮಗೆ ನಾನು ಚಂದ ಕಂಡ್ರೆ ನಿಮ್ಮ ಕಣ್ಣಾಗ ಹಂಗೆ ಓದ್ತತಲ್ಲ. ಈಗ ನೀನು ಚಂದ ಕಂಡ್ರೆ ಏನು ಮಾಡೋದು? ನಿನ್ಗೇನನ್ನ ವರ ನೋಡಂಗಿದ್ದೀನ, ಅಥವಾ ನಿನ್ನನ್ನೇ ನಾನು ಮದುವೆಯಾಗಿ 30 ವರ್ಷ ಆಗೇ ಹೋತು. ಅದಕ್ಕೇನೀಗ ಹೊಸ್ದಾಗಿ ಏನಾನ ಆಗ್ಬೇಕಾ? ಹೌದು ಹೇಳ್ರಿ, ನಿಮ್ಮ ಪಾಲಿಗೆ 30 ವರ್ಷ ಇರ್ಬೋದು. ನನಗದು 30 ಜನ್ಮನೇ ಕಳ್ದಂಗಾಗೈತೆ. ಈ ಸಂಸಾರ ಅನ್ನೋದು ನಾನಂತೂ ಒದ್ದಾಡಿ ಮುಳುಗಿ ಹೋಗ್ಬಿಟ್ಟಿದ್ದೀನಿ ಇದ್ರಾಗೇನೆ. ನಾ ಏನು ಆರಾಮಿದ್ದೀನಿ ಅಂದ್ಕೊಂಡಿದೀಯಾ? ನಿನ್ನ ಜೋಡಿ ಹೋದ್ರಾಗೆ ಮೂರು ಜನ್ಮ ಎತ್ತಿದಂಗಾಗೈತೆ. ಅಂದ್ರ ಅಂದೇ ಬಿಟ್ರ 3 ಜನ್ಮ ಸಾಕಾತ ನಿಮಗೆ? ಇನ್ನೊಂದು ಜನ್ಮ ಬೇಕಾ? ನೀವು ಮೊದಲು ಕಾಡು ಮನುಷ್ಯರಂಗಿದ್ರಿ. ನಾ ಬಂದಮೇಲೆ ಎಷ್ಟು ಚಂದ ಚಾರ ಕಲ್ತಿದ್ದು ನೀವು. ಹೌದೌದೌದು, ನೀನು ಬಂದಮೇಲೆ ನಾವು ಉಣ್ಣೋದು ಕಲ್ತಿದ್ದು, ಮಲ್ಗೋದು ಕಲ್ತಿದ್ದು, ಸ್ನಾನ ಮಾಡೋದು ಕಲ್ತಿದ್ದು. ಪರವಾಗಿಲ್ಲ, ಈಗ ನಾವು ನಾಡು ಮನುಷ್ಯರಾಗಿದ್ದೀವಿ. ಈಗ ಹೆಚ್ಚಿಗೆ ಮಾತಾಡೋದು ಬೇಡ. ಹೋಗಿ ನೀನು ಸೀರೆ ಉಟ್ಕೊಂಬ. ಇದ್ದಿದ್ದಂಗೆ ಹೇಳಿದ್ರೆ ಸಿದ್ದಪ್ಪನಿಗೆ ಸಿಡ್ಲು ಬಡ್ದಂತ ಹಂಗಾಗೈತೆ ನಿಮ್ಮದು. ನಾನಂತೂ ನನ್ನ ತಂಗಿ ಕೊಟ್ಟು ಸೀರೆನೇ ಉಟ್ಕೊಂಬರೋದು. ಆಯ್ತಮ್ಮ ಮಹಾತಾಯಿ, ಯಾವುದಾದ್ರೇನು ಒಂದು ಉಟ್ಕೊಂಬರೋಗಮ್ಮ ಬೇಗ. ಯಾವ್ದಾರೆ ಅಂದರೆ ಏನಂತ ಅರ್ಥ? ಅಂದರೆ ನನ್ನ ಇಷ್ಟಕ್ಕೆ ಬೆಲೆನೇ ಇಲ್ವಾ? ಏನು ತಲೆ ಕೆಟ್ಟತೇನೆ ನಿನಗೆ? ಹಂಗಂದ್ರೆ ಹಿಂಗಂತಿ, ಹಿಂಗಂದ್ರೆ ಹಂಗಂತಿ. ನಿನಗೇನು ಬರ್ತೀಯೋ ಇಲ್ಲ ಅಷ್ಟೇಳು. ಬರೇ ಇಲ್ಲೇ ಟೈಮ್ ಆಗೈತೆ, ಬರೇ ಪಂಟ್ ಹೊಡ್ಕೊಂಡು. ಆಗ್ಲೇಳ್ರಿ, ಏನು ಟೈಮ್ ಆತು ಅಂದರೆ ಟೈಮ್ ಏನು ಕೆಲಸ ಮಾಡ್ತತ್ತ? ಅದು ಹಂಗೆ ಓಡ್ತಾನೇ ಇರ್ತತ್ತೆ. ಏನು ಮಾಡೋಕ್ಕಾಗುತ್ತೆ? ಟೈಮು ನಿಯತ್ನಾಗ ಅದ್ರ ಕರೆಕ್ಟಾಗಿ ಅದ್ರ ಕೆಲಸ ಮಾಡ್ತೈತೆ. ನೀನು ನಿನ್ನ ಕೆಲಸ ಬಿಟ್ಟು ಬೇರೆ ಎಲ್ಲ ಮಾಡ್ತಿದ್ದೀನಿ ನೋಡಿಲ್ಲಿ. ಎಷ್ಟಾರ ಅವಸರ ಐತೆ ನಿಮಗೆ? ಒಂದು ಪ್ಯಾಂಟ್ ಏರಿಸಿ ಅಂಗಿ ಹಾಕಿದ್ರೆ ಮುಗೀತು. ಹೆಂಗಸ್ರಿಗೆ ಇಷ್ಟು ಸರಳ ಅಂದ್ಕೊಂಡಿದ್ದೀರಾ? ಸೀರೆ ಬೇಕು, ಮ್ಯಾಚಿಂಗ್ ಬ್ಲೌಸ್ ಹುಡ್ಕೋಬೇಕು, ಅದು ಮೈಯಾಗೆ ಫಿಟ್ ಇಲ್ಲ ಅಂದರೆ ಕೈಯೊಳಗೆ ಹಾಕೊಬೇಕು, ಬರೋಬ್ಬರಿ ಮಾಡ್ಕೊಬೇಕಪ್ಪ. ಇನ್ನು ಮಾರಿ ಅಲಂಕಾರ ಏನು ಅಷ್ಟು ಸರಳ ಮುಗಿತತಾ? ಏಯ್, ನೀನು ಜಾಡ್ ಹೊಡೆದ್ರೆ ಸೊಂಟ ಮುರ್ಕೊಂಡು ಮೂಲೆಗೆ ಬೀಳ್ತೀಯ. ಇನ್ನು ನಿನ್ನ ಕುಪ್ಸ ಬೇರೆ ಒಲಿಯೋ ಕೊಡ್ಬೇಕು ಅಂದ್ಕೊಂಡಿಯ. ಅಂದ್ರೆ ಇವತ್ತು ನಾವೇನು ನಾಗೇಶ್ ರಾಯರ್ ಮಗಳು ಮದ್ವೆಗೇನು ಹೋಗೋದಿಲ್ಲ, ಸಂಜೆ ಆರತಿಗೇನೋ ನಾವು ಹೋಗ್ತೀವಿ ಅನ್ಸುತ್ತೆ. ಅಯ್ಯೋ ಸಾಕು, ಸುಮ್ಮನಿರ್ರಿ, ಅತಿ ಮಾಡಬೇಡ್ರಿ. 5 ಮಿನಿಟ್ನಾಗ ಬರ್ತೀನಿ ನೋಡ್ರಿ. ಆಗ್ಲಿಂದ 5 ಮಿನಿಟು ಅಂದ್ಕೊಂತಾನೆ ಅರ್ಧ ತಾಸಾತು. ಇನ್ನೂ ಅದೆಂತ 5 ಮಿನಿಟು? ಈಗ ಹೊಂಟೇ ಬಿಟ್ಟೆ. ಅಲ್ಲ,
ನೀವು ಯಾವುದೂ ಬರೋಬ್ಬರಿನೇ ಹೇಳಿಲ್ಲಪ್ಪ. ಆ ಸೀರೆ ಉಡೋಣ ಅಥವಾ ಈ ಸೀರೆ ಉಡೋಣ? ಅಯ್ಯೋ ನನ್ನ ಹಣೆ ಬಾರವೇ. ಅಮ್ಮ ತಾಯಿ, ನೀನು ಯಾವ ಸೀರೆ ಬೇಕಿದ್ರೂ ಉಟ್ಕೋ, ಹೆಂಗ ಬೇಕಂಗೆ ರೆಡಿ ಆಗು, ನನ್ನನ್ನು ಮಾತ್ರ ಬಿಟ್ಬಿಡಮ್ಮ. ನಾನು ಮರ್ಯಾದೆ ಉಳಿಸ್ಕೊಳಕ್ಕೆ ನಾನಾದರೂ ಹೋಗಿ ಬರ್ತೀನಿ, ಆಯ್ತಾ? ಇವಳ ಕತೆ ಕೊಂಕಣ ಸುತ್ತಿ ಮತ್ತೆ ಮೈಲಾರಕ್ಕೆ ಹೋದಂಗಾಗೈತಿ ಇವಳ್ದು. ಏನ್ರಪ್ಪ ನೋಡಿದ್ರಲ್ಲ ನಮ್ಮ ಹೆಂಡ್ತಿಯ ಸೀರೆ ಪುರಾಣ. ನಿಮ್ಮನೇಲೂ ಹೀಗೇನಾ? ಕಮೆಂಟ್ ಮಾಡಿ.